ಎಲೆಕ್ಷನ್ ಬೆನ್ನಲ್ಲೇ ಆಕ್ಟಿವ್ ಆಯ್ತಾ ಭಿನ್ನರ ಬಳಗ. ಇವತ್ತು ರೆಬಲ್ ಲೀಡರ್ಸ್ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಮಾಡಿ ಪ್ರೆಸ್ ಮೀಟ್ ಅನ್ನ ಕರೆದಿರುವುದು 11:30 ಸುಮಾರಿಗೆ. ಮಾಜಿ ಶಾಸಕರ ಮನೆಯಲ್ಲಿ ಭಿನ್ನಮತೀಯರ ಮೀಟಿಂಗ್. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೀತಾ ಇದೆ ಭಿನ್ನಮತೀಯರ ಸಭೆ. ಇಂದು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರೆಬಲ್ಸ್ ಟೀಮ್. ರಮೇಶ್ ಜಾರಕಿಹೊಳಿ, ಯತ್ನಾಳ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಆಕ್ಟಿವ್ ಆಯ್ತಾ ಭಿನ್ನರ ಬಳಗ. ಸಾಲು ಸಾಲು ಸಭೆ ಬೆನ್ನಲ್ಲೇ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರುವುದು. ಹುಬ್ಬಳ್ಳಿ ಆಯ್ತು, ದಾವಣಗೆರೆ ಆಯ್ತು, ಈಗ ಬೆಂಗಳೂರಿನಲ್ಲಿ ಸಭೆ. ರೆಬಲ್ಸ್ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸ ಸದಾಶಿವನಗರ, ಅಲ್ಲಿ ಭಿನ್ನಮತೀಯರ ಸಭೆ ನಡೆಯಲಿದ್ದು ಇಂದು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ರೆಬಲ್ಸ್ ಟೀಮ್ ಕರೆದಿದ್ದಾರೆ. ಅದಕ್ಕೂ ಮೊದಲು ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಸದಾಶಿವನಗರದ ನಿವಾಸದಲ್ಲಿ ಮೀಟಿಂಗ್ ಕರೆದಿರೋದು. ಮೀಟಿಂಗ್ ಆದ ನಂತರ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಹಳಷ್ಟು ಕುತೂಹಲ ಅಂತೂ ಕೆರಳಿಸಿದೆ ಈ ಭಿನ್ನರ ಬಳಗದ ನಡೆ. ಆರ್ಸಿಬಿ ಸ್ಥಾಪನೆ ಬಗ್ಗೆ ಚರ್ಚೆ ಆಗತ್ತಾ? ವಕ್ಫ್ ವಿಚಾರವಾಗಿ ಕೂಡ ಗರಂ ಆಗಿದ್ದಾರೆ ಯತ್ನಾಳ್. ಪಂಚಮಸಾಲಿ ವಕ್ಫ್ ವಿಚಾರಕ್ಕೆ ಗರಂ ಆಗಿದೆ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ವಿಚಾರಕ್ಕೆ ಮೀಟಿಂಗ್, ಏನು ಎತ್ತ, ಏನ್ ಹೇಳ್ಬೋದು ಪ್ರೆಸ್ ಮೀಟ್ ಅಲ್ಲಿ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ, ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಸದಾಶಿವನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಯಲಿದೆ. 11 ಗಂಟೆಗೆ ಸಭೆಯ ಬಳಿಕ ಪ್ರೆಸ್ ಮೀಟ್ ಕೂಡ ಕರೆದಿದ್ದಾರೆ, ಆಲ್ರೆಡಿ ನಡೆಸಿದ್ದಾರೆ. ಏನೆಲ್ಲ ಆಗಬಹುದು, ಹಾಗಾದ್ರೆ ಏನೆಲ್ಲ ಡಿಸ್ಕಸ್ ಮಾಡಬಹುದು ಅಂದ್ರೆ, ಈ ಬೈ ಎಲೆಕ್ಷನ್ ಅಂತೂ ಆಗಿ ಹೋಗಿದೆ, ಈಗ ಆಕ್ಟಿವ್ ಆಗ್ತಾ ಇದ್ದಾರೆ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಂತೂ ಕಾಣಿಸ್ಕೊಳ್ಳೋದೇ ಇಲ್ಲ ಅಲ್ಲಲ್ಲಿ. ಸೊ ಹುಬ್ಬಳ್ಳಿ ದಾವಣಗೆರೆ ಬಳಿಕ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ರೆಬಲ್ಸ್. ಸೊ ಏನೆಲ್ಲ ಆಗಬಹುದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಏನೆಲ್ಲ ಮಾತುಕತೆ ನಡೆಯುತ್ತೆ, ಏನು ಎತ್ತ ಅನ್ನೋದನ್ನ. ಇನ್ನೇನು ಕೆಲವೇ ಹೊತ್ತಲ್ಲೇ ಪ್ರೆಸ್ ಮೀಟ್ ಕೂಡ ಕರೆದಿರೋದು ಸದಾಶಿವನಗರದಲ್ಲಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈ ರೆಬಲ್ಸ್ ಶಾಸಕರ ನಡೆ ಬಹಳಷ್ಟು ನಿಗೂಢವಾಗಿದೆಯಲ್ಲ, ಇವತ್ತು ಸಡನ್ ಆಗಿ ಸಭೆಯನ್ನ ಕರೆದಿದ್ದಾರೆ, ಅದಾದ ನಂತರ ಪ್ರೆಸ್ ಮೀಟ್ ಅಂತ, ಏನು ಉದ್ದೇಶ? ಎಸ್ ಪವಿತ್ರ, 3 ಕ್ಷೇತ್ರಗಳಿಗೆ ಉಪಚುನಾವಣೆಯ ನಂತರ ಉಪಚುನಾವಣೆ ಇರೋದ್ರಿಂದ ಬಿಜೆಪಿಯ ರೆಬೆಲ್ ನಾಯಕರು ಒಂದಿಷ್ಟು ಮಂಕ ಆಗಿದ್ರು. ಆದ್ರೆ ಈಗ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ಬಿಜೆಪಿ ಇರ್ತಕ್ಕಂತ ರೆಬೆಲ್ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇಂದು ಕುಮಾರ್ ಬಂಗಾರಪ್ಪ ಅವರ ಒಂದು ನಿವಾಸದಲ್ಲಿ ಕೂಡ ಈಗಾಗಲೇ ರೆಬೆಲ್ ನಾಯಕರು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಸಭೆಯ ಬಳಿಕ ಕೂಡ ಈಗಾಗಲೇ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಎಲ್ಲರ ಚಿತ್ತ ಇರುವಂತದ್ದು ಈ ಒಂದು ಸುದ್ದಿಗೋಷ್ಠಿಯ ಕಡೆ. ಯಾಕೆಂತಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳನ್ನು ಮಾತನಾಡಬಹುದು, ಯಾವೆಲ್ಲ ಮಾಹಿತಿಗಳನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಂಚ್ಕೋಬಹುದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿದೆ. ಯಾಕೆಂತಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಕೂಡ ಪದೇ ಪದೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಹೋಗ್ತಾ ಇದ್ರು,
ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವುದಿಲ್ಲ. ನಾವು ಚುನಾವಣೆಯ ಪ್ರಚಾರಕ್ಕೂ ಹೋಗಲ್ಲ ಅಂತ ಹೇಳಿ ಬಹಿರಂಗವಾಗಿನೇ ಹೇಳಿದ್ರು. ಅದೇ ರೀತಿಯಾದಂತಹ ಯತ್ನಾಳ್ ಅವರು ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಬಹಿರಂಗವಾಗಿನೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಅದ್ರ ಜೊತೆಗೇನೆ ಏನು ವಕ್ಫ್ ವಿವಾದ ಕೂಡ ಸಾಕಷ್ಟು ಒಂದು ಗದ್ದಲವನ್ನೇ ಎಬ್ಸಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಜಯಪುರ ಒಂದು ಜಿಲ್ಲೆಯಲ್ಲಿ ಕೊಟ್ಟಂತ ರೈತರಿಗೆ ಕೊಟ್ಟಂತ ನೋಟಿಸ್ ವಿಚಾರದಲ್ಲಿ ಬಿಜೆಪಿ ಅವರು ಸಮರ್ಥವಾಗಿ ಆ ಒಂದು ಪ್ರಕರಣವನ್ನು ತೆಗೆದುಕೊಂಡಿಲ್ಲ. ಆ ಒಂದು ಹೋರಾಟಕ್ಕೂ ಕೂಡ ಅಷ್ಟೊಂದು ಸಮರ್ಥವಾಗಿ ಮುಂಬಂದಿಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಆರೋಪವನ್ನು ಕೂಡ ಕೂಡ ಮಾಡಿದ್ರು. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗ ವಾಲ್ಮೀಕಿ ಹಗರಣ ಇರ್ಬೋದು, ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥ ಒಂದಿಷ್ಟು ಹಗರಣಗಳ ವಿಚಾರದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಬಿಜೆಪಿ ನಾಯಕರು ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಿಲ್ಲ. ಅಂದ್ರೆ ಯಾಕೆಂತಂದ್ರೆ ಕೇವಲ ಕಾಟಾಚಾರಕ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಿರೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣವನ್ನು ಒಂದು ಸ್ಟ್ರಾಂಗ್ ಆಗಿ ಮುಂದಿಟ್ಕೊಂಡು ಕಾಂಗ್ರೆಸ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಿಲ್ಲ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಅನ್ನೋಷ್ಟು ಕೂಡ ಈ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಕೂಡ ಈ ಪ್ರಸ್ತಾಪ ಸಾಧ್ಯತೆಗಳು ಇದೆ. ಇನ್ನು ಇದೇ ತಿಂಗಳು ಮುಂದಿನ ತಿಂಗಳು ಚಳಿಗಾಲ ಅಧಿವೇಶನ ಏನು ಉತ್ತರ ಕರ್ನಾಟಕದ ಭಾಗದ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಆ ಒಂದು ಭಾಗದಲ್ಲಿ ಚಳಿಗಾಲ ಅಧಿವೇಶನವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಆ ವಿಚಾರವಾಗಿ ಕೂಡ ಪ್ರತಿ ಬಾರಿಯೂ ಕೂಡ ಆ ಒಂದು ಭಾಗದಲ್ಲಿ ಅಧಿವೇಶನ ನಡೆದ್ರೂ ಕೂಡ ಅಲ್ಲಿರ್ತಕ್ಕಂತ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಇದುವರೆಗೂ ಕೂಡ ಚಾಲನೆ ಸಿಗ್ತಿಲ್ಲ, ಮಾನ್ಯತೆಯನ್ನು ಕೂಡ ಕೊಡ್ತಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ಕೂಡ ಸಾಕಷ್ಟು ಬಾರಿ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಆ ವಿಚಾರವಾಗಿ ಕೂಡ ಇಂದಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ ಪವಿತ್ರ. ಎಸ್ ರೇಣುಕಾ, ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ದಾಗ ಈಗ ಯತ್ನಾಳ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವರ ಬಾಯಿಗೆ ಬೀಗನೆ ಹಾಕೋರು ಯಾರು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಬಾರಿ ವರಿಷ್ಠರಿಂದ ನೋಟಿಸ್ ಬಂದು ಹೇಳಿಕೆಗಳು ಬಂದು ಫೋನ್ ಕಾಲ್ ಬಂದ್ರು ಕೂಡ ಅವ್ರೇನು ತಮ್ಮ ಭಿನ್ನಮತವನ್ನ ಸ್ಫೋಟಗೊಳಿಸೋದ್ರಲ್ಲಿ ಕಮ್ಮಿ ಇರಲಿಲ್ಲ ಅಂತ. ಬಟ್ ಎಲ್ಲೋ ರಮೇಶ್ ಜಾರಕಿಹೊಳಿ ಅವರಂತೂ ಸೈಲೆಂಟ್ ಮೂಡ್ಗೆ ಜಾರ್ ಬಿಟ್ಟಿದ್ರು, ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೈ ಎಲೆಕ್ಷನ್ ಅಲ್ಲೂ ಕೂಡ ಅವ್ರು ಏನು ಮಾತನಾಡ್ಲಿಲ್ಲ ಅಥವಾ ಪ್ರಚಾರಕ್ಕೆ ಬರಲಿಲ್ಲ. ಎಲ್ಲ ವಿಚಾರಗಳು ನೋಡಿದಾಗ ಸಡನ್ ಆಗಿ ಅವರ ಆಕ್ಟಿವ್ ಆಗಿರೋದು, ಸೊ ಏನೋ ರೆಬಲ್ಸ್ಗಳನ್ನೆಲ್ಲ ಒಟ್ಟಿಗೆ ನೋಡಿದಾಗ ಏನೋ ಬೇರೆ ಲೆವೆಲ್ಗೆ ಹೋಗಬಹುದಾ ಬಿಜೆಪಿ ಅಲ್ಲಿ ಅಂತ? ಹೌದು ಪವಿತ್ರ, ಖಂಡಿತವಾಗ್ಲೂ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರವಂದ್ರೆ ಅದು ರೆಬಲ್ ನಾಯಕರಾದಂತಹ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಒಂದು ಪಕ್ಷದಲ್ಲಿ ಅಂತರವನ್ನು ಕೂಡ ಕಾಯ್ದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಂದಿಷ್ಟು ನಾಯಕರು ಒಪ್ಕೊಳ್ದೇ ಇರುವುದು ಅದು ಸತ್ಯವಾದ ಮಾತು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಬಗ್ಗೆ ಕೂಡ ಚುನಾವಣಾ ಸಂದರ್ಭದಲ್ಲಿಯೂ ಕೂಡ ಇಬ್ರು ನಾಯಕರು ಕೂಡ ಬಹಿರಂಗವಾಗಿ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ವಿಜಯೇಂದ್ರ ಅವರು ಸ್ವತಃ ಇವರ ವಿರುದ್ಧವಾಗಿ ದೂರನ್ನು ಕೂಡ ಕೊಟ್ಟಿದ್ರು. ಇವರ ಒಂದು ಹೇಳಿಕೆಯಿಂದ ಈ ಬಾರಿಯ ಚುನಾವಣೆಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಇವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಚುನಾವಣೆ ಮುಗಿಯೋವರೆಗೂ ಯಾರು ಕೂಡ ಬಹಿರಂಗವಾಗಿ ಸ್ವಪಕ್ಷದ ವಿರುದ್ಧವಾಗಿ ಮಾತನಾಡಬಾರ್ದು ಅಂತೇಳಿ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲೇ ಇವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು ಅನ್ನೋ ಒಂದು ಅಷ್ಟು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಹಾಗಾಗಿ ಇನ್ನೇನು ಚುನಾವಣೆ ಕೂಡ ನಡೀತು. ಸದ್ಯದ ಪರಿಸ್ಥಿತಿ ಈಗ ನೋಡ್ತಾ ಹೋದ್ರೆ ಸಾಕಷ್ಟು ಬಾರಿ ಕೂಡ ಇವರ ವಿರುದ್ಧವಾಗಿ ಕೂಡ ಬಹಿರಂಗವಾಗಿನೇ ವಿಜಯೇಂದ್ರ ಇರ್ಬೋದು, ಯಡಿಯೂರಪ್ಪ ಇರ್ಬೋದು ಅವರ ಹೇಳಿಕೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಅಂದ್ರೆ ಪಕ್ಷದಲ್ಲಿ ಇದ್ರೂ ಕೂಡ ಇಲ್ಲದಂತೆ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವರನ್ನು ಪರಿಗಣಿಸ್ತಿದ್ದಾರೆ ಅಂತೇಳಿ ಈಗಾಗಲೇ ಅವರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯದ ಕುತೂಹಲ ಪವಿತ್ರ, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಈಗ ಏಕಾಏಕಿಯಾಗಿ ಇಂತಹ ಒಂದು ಮಹತ್ವದ ಸುದ್ದಿಗೋಷ್ಠಿ ಕರೆದಿರುವಂತದ್ದು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಏನೆಲ್ಲ ವಿಚಾರಗಳನ್ನು ಹಂಚಿಕೊಳ್ತಾರೆ, ಯಾವ ರೀತಿಯಾದ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಕಾಂಗ್ರೆಸ್ ನಾಯಕರು ಏನು ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧವಾಗಿ ಕೋವಿಡ್ ಹಗರಣ ಪ್ರಕರಣವನ್ನು ಕೂಡ ಬೆಳಕಿಗೆ ತಂದಿರುವಂತದ್ದು. ಈ ಪ್ರಕರಣದ ವಿರುದ್ಧವಾಗಿ ಈಗಾಗಲೇ ಯತ್ನಾಳ್ ಅವರು ಮೊದಲೇ ಈ ಒಂದು ಪ್ರಕರಣದ ವಿರುದ್ಧವಾಗಿ ಧ್ವನಿಯನ್ನು ಕೂಡ ಎತ್ತಿದ್ರು. ಇದನ್ನ ವಿಚಾರಣೆ ಮಾಡ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಅವರು ಕೂಡ ಕಾಂಗ್ರೆಸ್ ನಾಯಕರಿಗೆ ಒತ್ತಡವನ್ನು ಕೂಡ ಹಾಕಿದ್ರು. ಆ ಒಂದು ವಿಚಾರವನ್ನು ಕೂಡ ಈ ಹಿಂದಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಮುಗಿಬೀಳುವ ಸಾಧ್ಯತೆಗಳು ಕೂಡ ಸಾಕಷ್ಟಿವೆ ಪವಿತ್ರ. ಯಾರೆಲ್ಲ ಜಾಯಿನ್ ಆಗ್ತಾರೆ? ಕೇವಲ ಈಗ ನಮಗ್ ಗೊತ್ತಿರೋದು 3 ಜನ ಸಾಕಷ್ಟು ರೆಬಲ್ಸ್ ಇದ್ದಾರೆ ಅಂತ. ಇವ್ರ ಜೊತೆಗೆ ಮತ್ತಾರು ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ತಾರ ಅಥವಾ ಇವ್ರ ಪ್ರೆಸ್ ಮೀಟ್ ಏನಾದ್ರು ಗೊತ್ತಾಗಿ ಮತ್ತೆ ವರಿಷ್ಠರು ಏನಾದ್ರು ಕಾಲ್ ಮಾಡಿ ಇಲ್ಲಿಗೆ ನಿಲ್ಸಿ ಅಂತ ಹೇಳೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ಇದೆ ಪವಿತ್ರ. ಯಾಕೆಂತಂದ್ರೆ ಈ ಒಂದು ಸುದ್ದಿಗೋಷ್ಠಿ ಅವರು ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಬಿಜೆಪಿ ಪಕ್ಷ ಯಾವುದೇ ಒಂದು ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಮಾಡ್ತಿಲ್ಲ ಅನ್ನೋದು ಇವರ ಒಂದು ಪ್ರಮುಖ ಆರೋಪ. ಹಾಗಾಗಿ ಆ ಒಂದು ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ನ ದೌರ್ಜನ್ಯದ ವಿರುದ್ಧವಾಗಿ ನಾವು ನಿಂತ್ಕೋತೀವಿ, ಈ ಒಂದು ಪ್ರಕರಣಗಳನ್ನು ತಮ್ಮ ಒಂದು ಪಕ್ಷದ ಲಾಭಕ್ಕಾಗಿ ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ
ಮೂರು ಅಂದ್ರೆ ಪ್ರಮುಖವಾಗಿ ಈ ಒಂದು ಸುದ್ದಿಗೋಷ್ಠಿ ಮತ್ತೆ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಮೂರೇ ರೆಬಲ್ ನಾಯಕರು ಅಂತಂದ್ರೆ ಶಾಸಕ ಬಸವನಗೌಡ ಯತ್ನಾಳ್ ಅವರು ಮತ್ತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಮುಡಿಯಲ್ಲಿ ಇರ್ತಾರೆ. ಅದ್ರ ಜೊತೆಗೇನೆ ಒಂದಿಷ್ಟು ಆ ಭಾಗದ ಒಂದು ಉತ್ತರ ಕರ್ನಾಟಕ ಭಾಗದ ಒಂದಿಷ್ಟು ಹಿರಿಯ ನಾಯಕರು, ಒಂದಿಷ್ಟು ಶಾಸಕರು ಭಾಗಿಯಾಗ್ತಾರೆ ಅನ್ನೋಷ್ಟು ಮಾಹಿತಿ ಕೂಡ ಇದೆ. ಆದ್ರೆ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇನ್ನು ಖಚಿತವಾಗಿ ಯಾವ್ದು ಕೂಡ ಗೊತ್ತಿಲ್ಲ ಪವಿತ್ರ. ಹಾಗಾಗಿ ಆ ಒಂದು ಭಾಗದಲ್ಲಿ ಈ ಬಿಜೆಪಿ ಪಕ್ಷ ಏನು ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಫೇಲ್ ಆಗಿದೆ. ಆದ್ರೆ ನಾವು ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ನಾವು ಯಾವುದೇ ರೀತಿಯಾದಂತಹ ಜನರಿಗೆ ಅನ್ಯಾಯ ಮಾಡೋಕೆ ಬಿಡಲ್ಲ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ನಾವು ಮಾಡ್ತೇವೆ, ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನುವಂತ ತೋರಿಸುವ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಎಲ್ಲಾ ಬೆಳವಣಿಗೆಗಳು ಕೂಡ